ಏಲಕ್ಕಿ ನಾಡು. ಹೌದು, ಹಾವೇರಿಯಲ್ಲಿ ಏಲಕ್ಕಿಯ ಕಂಪಿನ ಜೊತೆ ಸವಣೂರು ಶಿಗ್ಗಾಂವ್ ಭಾವೈಕ್ಯತೆಯ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರು ಕೂಡ ಅಚ್ಚರಿ ಆಗ್ಲಿಕ್ಕಿಲ್ಲ. ಈಗಾಗಲೇ 2 ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಎದುರಾಗ್ತಾ ಇದೆ. ಹಾಗಾದ್ರೆ ಈ ಉಪಚುನಾವಣೆ ಎಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ? ಇಲ್ಲಿಯ ಜನರ ನಿರೀಕ್ಷೆಗಳೇನು, ಆಕಾಂಕ್ಷೆಗಳೇನು, ಯಾರು ಇಲ್ಲಿ ಜನನಾಯಕರಾಗಬೇಕು, ಯಾರು ಶಾಸಕರಾಗಬೇಕು ಅನ್ನುವ ಪೈಪೋಟಿ ಕೂಡ ಅಷ್ಟೇ ಜೋರಾಗಿದೆ. ಆ ನಿಟ್ಟಿನಲ್ಲಿ ಬಹಳ ಬಹಳ ದೊಡ್ಡದಾಗಿ ಸದ್ ಮಾಡ್ತಾ ಇರುವಂತಹ ಸಂಜೀವ್ ಕುಮಾರ್ ನೀರ್ಲಿಗಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಅವರ ಆಕಾಂಕ್ಷೆಗಳೇನು, ನಿರೀಕ್ಷೆಗಳೇನು, ಯಾಕಾಗಿ ಅವರಿಗೆ ಟಿಕೆಟ್ ಕೊಡಬೇಕು, ಟಿಕೆಟ್ ಕೊಟ್ಟರೆ ಅವ್ರು ಏನೆಲ್ಲ ಮಾಡ್ತಾರೆ, ಹೀಗೆ ಹಲವು ವಿಚಾರಗಳನ್ನ ಚರ್ಚೆ ಮಾಡ್ತಾ ಹಾಗೇನೆ ಅವ್ರನ್ನ ಮಾತನಾಡ್ತಾ ಹೋಗೋಣ. ಸೊ ಲೆಟ್ಸ್ ವೆಲ್ಕಮ್ ಸಂಜೀವ್ ಕುಮಾರ್ ನೀರ್ಲಿಗಿ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದೆ. ಚೆನ್ನಾಗಿದ್ದೀರಿ ಸರ್? ಸೂಪರ್, ಅಗ್ದಿ ಚಲೋ ಅದಿರಿ ಅಂತ. ಏನ್ ಸರ್ ಏನ್ ನಡೆಸಿರಿ? ಈಗ ಸದ್ಯದಲ್ಲೇ ಶಿಗ್ಗಾಂವ್ ಉಪಚುನಾವಣೆ ಬರ್ತಾ ಇದೆ. ಹೌದು. ಜೊತೆಗೆ ನಾನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ಕರೆಕ್ಟ್. ಮಹತ್ವದ ಜವಾಬ್ದಾರಿ ಇದೆ. ಜೊತೆಗೆ ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದೇನೆ. ಈಗ ನಮ್ಮ ಲಕ್ಷ್ಯ ಎಲ್ಲ ನಮ್ದು ಶಿಗ್ಗಾಂವ್ ಸವಣೂರು ಕಡೆನೇ ಇದೆ. ಪಕ್ಷ ಸಂಘಟನೆ, ಪಕ್ಷ ಗೆಲ್ಲಬೇಕು ಈ ಸಲ. ಯಾಕಂದ್ರೆ ಕಳೆದ 5 ಚುನಾವಣೆಯಲ್ಲಿ ನಾವು ಸತತವಾಗಿ ಸೋಲನ್ನು ಅನುಭವಿಸಿದ್ದೇವೆ ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ. ಈ ಸಲ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿಯ ಮತದಾರ ಬಾಂಧವರು ನಮಗೆ 9,500 ಓಟುಗಳನ್ನ, ಅಧಿಕ ಮತಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಕರೆಕ್ಟ್. ಈ ಕಾರಣದಿಂದ ನಮ್ಮ ಕಾರ್ಯಕರ್ತರು ಹುರುಪಾಗಿದ್ದಾರೆ. ನಮ್ಮ ಪಕ್ಷ ಸದೃಢವಾಗಿದೆ ಮತ್ತು ಖಂಡಿತವಾಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಓಕೆ, ಆ ವಿಶ್ವಾಸ ಆದ್ರೆ ಕೇವಲ 1 ವರ್ಷದ ಅವಧಿಯಲ್ಲಿ ಮರು ಚುನಾವಣೆ ಬರ್ತಾ ಇದೆ. ಜನ ಇದನ್ನ ಹ್ಯಾಕ್ ಸ್ವೀಕರಿಸ್ತಾರೆ ಅಥವಾ ಹ್ಯಾಕ್ ಸ್ವೀಕರಿಸಬೇಕು ಅನ್ನೋದು ತಮ್ಮ ಅಭಿಪ್ರಾಯ? ಇಲ್ಲ, ಅಲ್ಲಿಯ ಶಾಸಕರಾಗಿದ್ದವರು ಮತ್ತು ಅಲ್ಲಿಯ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಬಸವರಾಜ ಬೊಮ್ಮಾಯಿ ಅವರು ಕ್ಷೇತ್ರಕ್ಕೆ ನ್ಯಾಯ ಒದಗಿಸಿ ಕೊಟ್ಟಿಲ್ಲ. 4 ಸಲದ ಶಾಸಕರಾದರೂ ಕ್ಷೇತ್ರಕ್ಕೆ ನ್ಯಾಯ ಒದಗಿಸಿ ಕೊಟ್ಟಿಲ್ಲ. ಅದು ಹಿಂದುಳಿದ ತಾಲೂಕಾಗಿ ಹಿಂದುಳಿದ ತಾಲೂಕು ಮೊದಲೇ ಅದು. ಇನ್ನೂ ಅತಿ ಹಿಂದುಳಿದ ತಾಲೂಕು ಆಗ್ಲಿಕ್ಕೆ ಬೊಮ್ಮಾಯರೇ ಕಾರಣ. ಅವರಿಗೆ ಅಧಿಕಾರದ ಆಸೆಯಿಂದ ಹಾವೇರಿ ಲೋಕಸಭಾ ಮತಕ್ಷೇತ್ರಕ್ಕೆ ಬಂದು MP ಆಗಿ ಹೋಗಿದ್ದಾರೆ. ಹೋಗೋ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ. ಅಧಿಕಾರ ಮತ್ತೆ ಇಲ್ಲಿ MP ಮುಖ್ಯಮಂತ್ರಿಗಳಾದರೂ ಮತ್ತೆ ಕೇಂದ್ರದಲ್ಲಿ ಮಂತ್ರಿಗಳಾಗಬೇಕು ಅಂತ ಆಸೆ ಇಟ್ಕೊಂಡು ಹೋಗಿ ಮತ್ತೆ ಸರ್ಕಾರಕ್ಕೆ ಇವತ್ತು ಹೊರೆಯನ್ನು ಮಾಡಿದ್ದಾರೆ. ಮತ್ತು ಆ ಹೊರೆಯನ್ನು ಇವತ್ತು ಅವರು ಹೋದಂಥ ಕ್ಷೇತ್ರದಲ್ಲಿ BJP ಗೆದ್ದಂಥ ಕ್ಷೇತ್ರದಲ್ಲಿ ನಾವು ಈ ಸಲ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ನಮ್ಮದು.